ಭಾರತವು ನೈಸರ್ಗಿಕವಾಗಿ ಸಂಪದ್ಭರಿತವಾದ ದೇಶ. ಭಾರತದ 70% ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿಯಲ್ಲಿ ರೈತರು ಆಹಾರೋತ್ಪನ್ನಗಳನ್ನು ಬೇಸಾಯ ಮಾಡುವುದರೊಂದಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸಬಲರಾಗಿ ನೆಮ್ಮದಿಯ ಬದುಕನ್ನು ಬದುಕುತ್ತಿದ್ದಾರೆ. ಆರ್ಥಿಕ ಸಬಲತೆಯನ್ನು ಹಾಗೂ ನೆಮ್ಮದಿಯ ಬದುಕನ್ನು ಕಾಣುವ ಬೇಸಾಯಗಳಲ್ಲಿ ರೇಷ್ಮೆ ಉತ್ಪಾದನೆಯು ಅತ್ಯಂತ ಪ್ರಮುಖವಾದದ್ದು. ರೇಷ್ಮೆ ಬೆಳೆಯಲ್ಲಿ ಹಿಪ್ಪುನೇರಳೆ ಸೊಪ್ಪಿನ ಬೇಸಾಯ ಅತ್ಯಂತ ಪ್ರಮುಖ ಘಟ್ಟ. ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ ಮತ್ತು ಫಲವತ್ತತೆ ರೇಷ್ಮೆ ಹುಳುಗಳ ಆರೋಗ್ಯ ಮತ್ತು ಗೂಡಿನ ಇಳುವರಿ ಮೇಲೆ ಅವಲಂಬಿಸಿರುತ್ತದೆ. ಹಿಪ್ಪುನೇರಳೆ ಬೇಸಾಯದಲ್ಲಿ ಹಿಪ್ಪುನೇರಳೆ ಬೆಳೆಯಲು ಸೂಕ್ತವಾದ ಮಣ್ಣಿನ ಆಯ್ಕೆ, ಮಣ್ಣನ್ನು ಪರೀಕ್ಷೆ ಮಾಡಿಸುವುದು, ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ನಾಟಿ ಮಾಡುವುದು, ತೋಟವನ್ನು ಸ್ಥಾಪಿಸಿ ಬೇಸಾಯವನ್ನು ಪ್ರಾರಂಭಿಸುವುದು, ಹಿಪ್ಪುನೇರಳೆ ಸೊಪ್ಪು ಕಡ್ಡಿ ಕಟಾವು ಮಾಡುವುದು. ಪ್ರತಿಯೊಂದು ಹಂತದಲ್ಲೂ ನೈಪುಣ್ಯತೆಯನ್ನು ಪಡೆದುಕೊಂಡು ವೈಜ್ಞಾನಿಕ ತಿಳುವಳಿಕೆಯಿಂದ ಸಾಮಾನ್ಯ ಜ್ಞಾನವನ್ನು ಬಳಸಿ ಬೇಸಾಯ ಮಾಡುವುದು ಅವಶ್ಯಕ. ಹಿಪ್ಪುನೇರಳೆ ಬೆಳೆಯಲು ಸೂಕ್ತವಾದ ಮಣ್ಣಿನ ಆಯ್ಕೆ. ಸಾಮಾನ್ಯವಾಗಿ ಹಿಪ್ಪುನೇರಳೆಯನ್ನು ಎಲ್ಲಾ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಮರಳು ಮಿಶ್ರಿತ ಕೆಂಪುಗೋಡು ಅಥವಾ ಕಂದು ಬಣ್ಣಗಳಿಂದ ಕೂಡಿದ್ದಾದರೆ ಒಳ್ಳೆಯದು. ಮುಖ್ಯವಾಗಿ ಮಣ್ಣು ಆಳವಾಗಿ ಚೆನ್ನಾಗಿ ನೀರು ಬಸಿಯುವ ಹಾಗೂ ಉತ್ತಮ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ಬೇಸಾಯ ಪ್ರಾರಂಭ ಮಾಡುವುದಕ್ಕೆ ಮೊದಲು ಮಣ್ಣನ್ನು ಪರೀಕ್ಷೆ ಮಾಡಿಸಬೇಕು. ಮಣ್ಣನ್ನು ಸಂಗ್ರಹಿಸುವ ಕಾಲ ಡಿಸೆಂಬರ್ನಿಂದ ಮೇವರೆಗೆ. ಮಣ್ಣನ್ನು ಸಂಗ್ರಹಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ಕೊಟ್ಟಿಗೆ ಗೊಬ್ಬರ ಅಥವಾ ರಸಗೊಬ್ಬರ ಹಾಕಿದ ಮೇಲೆ ಕನಿಷ್ಠ 2 ತಿಂಗಳಾದ ಮೇಲೆ ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು. ಮಣ್ಣಿನ ಮಾದರಿಗಳನ್ನು ತಿಪ್ಪೆಗುಂಡಿಗಳ ಪಕ್ಕ, ರಸ್ತೆ ಬದಿಗಳ ಪಕ್ಕ, ಮರದ ಕೆಳಗೆ, ಒಕ್ಕಲು ಮಾಡುವ ಸ್ಥಳ, ದನದ ಕೊಟ್ಟಿಗೆ, ನೀರಾವರಿ ಕಾಲುವೆಗಳ ಸಮೀಪಗಳಲ್ಲಿ ಸಂಗ್ರಹಿಸಬಾರದು. ಮಣ್ಣಿನ ಮಾದರಿಗಳನ್ನು ಒಣಗಿಸಲು ರಸಗೊಬ್ಬರದ ಚೀಲಗಳನ್ನು ಉಪಯೋಗಿಸಬಾರದು. ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುವ ವಿಧಾನ: ಮಣ್ಣು ಮಾದರಿಯನ್ನು ತೆಗೆಯಲು ಗುರುತಿಸಿದ ಸ್ಥಳದ ಮೇಲ್ಮೆಯಿಂದ ಕಸ, ಕಡ್ಡಿ, ಎಲೆ, ಇನ್ನಿತರೆ ವಸ್ತುಗಳನ್ನು ಕೈಯಿಂದ ಪಕ್ಕಕ್ಕೆ ಸರಿಸಬೇಕು. 1 ಅಡಿಯಷ್ಟು ಆಳಕ್ಕೆ ಕವೆಯಾಕಾರದಲ್ಲಿ ಅಥವಾ ಚೌಕ ಆಕೃತಿಯಲ್ಲಿ ಗುಂಡಿಯನ್ನು ತೋಡಬೇಕು. ಗುಂಡಿಯ ಒಂದು ಭಾಗದಿಂದ 1 ಇಂಚು ದಪ್ಪ ಮಣ್ಣನ್ನು ಮೇಲಿನಿಂದ ಕೆಳಗಿನವರೆಗೆ ಕುರ್ಪಿಯಿಂದ ಕತ್ತರಿಸಿ ಮಣ್ಣನ್ನು ಶೇಖರಿಸಬೇಕು. ತೋಟದಲ್ಲಿ ಆಯ್ಕೆ ಮಾಡಿದ 5-6 ಕಡೆಗಳಿಂದ ಉಪಮಾದರಿಗಳನ್ನು ಶೇಖರಿಸಿ ಒಂದು ಸ್ವಚ್ಛವಾಗಿರುವ ಬಕೆಟ್ ಅಥವಾ ಟಬ್ನಲ್ಲಿ ಹಾಕಬೇಕು. ತೋಟದ 5-6 ಕಡೆಗಳಿಂದ ಸಂಗ್ರಹಿಸಿದ ಉಪಮಾದರಿಗಳನ್ನು ಒಟ್ಟುಗೂಡಿಸಿ ಸ್ವಚ್ಛವಾಗಿರುವ ಬಟ್ಟೆ ಅಥವಾ ಹಾಳೆಯ ಮೇಲೆ ಹರಡಬೇಕು. ಪುಡಿ ಮಾಡಿದ ಮಣ್ಣನ್ನು ವೃತ್ತಾಕಾರದಲ್ಲಿ ಹರಡಿ 4 ಭಾಗಗಳನ್ನಾಗಿ ಮಾಡಬೇಕು. ವಿರುದ್ಧ ದಿಕ್ಕಿನ 2 ಭಾಗಗಳನ್ನು ತೆಗೆದುಹಾಕಬೇಕು. ಉಳಿದ 2 ಭಾಗಗಳನ್ನು ಪುನಃ ಮಿಶ್ರ ಮಾಡಿ ವೃತ್ತಾಕಾರದಲ್ಲಿ ಹರಡಬೇಕು. ಈ ವಿಧಾನವನ್ನು ಸುಮಾರು 1/2 ಕಿಲೋಗ್ರಾಂನಷ್ಟು ಸಂಯುಕ್ತ ಮಾದರಿ ಉಳಿಯುವವರೆಗೆ ಮಾಡಬೇಕು. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸುವ ವಿಧಾನ: ಮಣ್ಣಿನ ಸಂಯುಕ್ತ ಮಾದರಿಯನ್ನು ನೆರಳಿನಲ್ಲಿ ಒಣಗಿಸಿ ಶುದ್ಧವಾಗಿರುವ ಪಾಲಿಥೀನ್ ಅಥವಾ ಬಟ್ಟೆಯ ಚೀಲದಲ್ಲಿ ಮಣ್ಣಿನ ಮಾದರಿ ಸಂಖ್ಯೆ ಮತ್ತು ಸಂಗ್ರಹಿಸಿದ ದಿನಾಂಕವನ್ನು ಬರೆದು ಹಾಕಬೇಕು. ತೋಟಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಮಣ್ಣು ಪರೀಕ್ಷೆ ಪ್ರಯೋಗಾಲಯಕ್ಕೆ ಸಾಗಿಸಬೇಕು. ಮಣ್ಣು ಪರೀಕ್ಷೆ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡುವ ಅಂಶಗಳು: ಪ್ರಯೋಗಾಲಯದಲ್ಲಿ ಮಣ್ಣಿನ ರಸಸಾರ, ಕರಗುವ ಲವಣಾಂಶ, ಸಾವಯವ ಇಂಗಾಲ,
ಲಭ್ಯ ರಂಜಕ, ಪೊಟ್ಯಾಷ್ ಮತ್ತು ಗಂಧಕಗಳ ಪ್ರಮಾಣವನ್ನು ಕಂಡುಹಿಡಿಯಲಾಗುತ್ತದೆ. ಹುಳಿ ಮಣ್ಣಿಗೆ ಒದಗಿಸಬೇಕಾದ ಸುಣ್ಣ, ಕ್ಷಾರ ಮಣ್ಣುಗಳಿಗೆ ಒದಗಿಸಬೇಕಾದ ಜಿಪ್ಸಮ್ ಪ್ರಮಾಣವನ್ನು ಕಂಡುಹಿಡಿಯಲಾಗುತ್ತದೆ.